ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ರಾಜ್ಯ ಮುಖಂಡರು ಮಾತನಾಡೋದು. ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶವೇನಪ್ಪ ಅಂದ್ರೆ, ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇವತ್ತು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಭ್ರಷ್ಟಾಚಾರ ಇಲಾಖೆ ಯಾವುದಾದ್ರೂ ಇದ್ರೆ ಅದು ಸಣ್ಣ ನೀರಾವರಿ ಇಲಾಖೆ ಅಂತಕ್ಕಂಥದ್ದು. ಇವತ್ತು ಸಣ್ಣ ನೀರಾವರಿ ಇಲಾಖೆದವರು ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಅಧಿಕೃತವಾಗಿ ಅವ್ರು ಎಲ್ಲಿ ಮಾಡ್ತಾರ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಇವತ್ತು ಅವರು ಕೆಲಸ ಮಾಡ್ತಕ್ಕಂಥ ಇಡೀ ಜಿಲ್ಲೆಯಲ್ಲೇ ಕಂಡು ಬರ್ತಾ ಇದೆ. ಉದಾಹರಣೆಗೆ ನಾವು ಇವತ್ತು ತಾಳಿಕೋಟೆಯ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಬಿಂಜಲಬಾವಿ ಗ್ರಾಮದಲ್ಲಿ ಇವತ್ತು ಈ ನಕ್ಷೆಯ ಪ್ರಕಾರ ರೈತರಿಗೆ ಅನುಕೂಲ ಆಗಬೇಕಾಗಿತ್ತಪ್ಪ ಅಂದ್ರೆ ಹಳ್ಳ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ. ಆದರೆ ಇಲ್ಲಿ ಕೆಲಸ ಮಾಡ್ತಾರೆ ಇವರು ಅಧಿಕಾರಿಗಳು. ಇಲ್ಲಿ ಯಾಕೆ ಕೆಲಸ ಮಾಡ್ತಾರಪ್ಪ ಅಂದ್ರೆ, ಒಬ್ಬ ಬಿಂಜಲಬಾವಿ ಗ್ರಾಮದ ಬಲಿಷ್ಠವಾಗಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಯಾಗಿರ್ತಕ್ಕಂಥ 60 ಎಕರೆ ಜಮೀನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಬಳಿ ಕೆಲಸ ಮಾಡ್ತಕ್ಕಂಥ ಒಂದು ಕಾಮಗಾರಿ ನಡೆದಿರ್ತಕ್ಕಂಥದ್ದು ಇಲ್ಲಿ. ಆದ್ರೆ ಇಲ್ಲಿ ಎಲ್ಲಾ 4 ಹಳ್ಳಿಗಳಿಗೆ ಅಂಬುಳ್ನೂರ್, ಕೆಸರಟ್ಟಿ, ಬಿಬಿ ಇಂಗಳಿಗೆ ಅಥವಾ ಬಿಂಜಲಬಾಯಿಗೆ ಎಲ್ಲಾ ಸಣ್ಣ ರೈತರಿಗೆ ಅನುಕೂಲ ಆಗ್ಬೇಕಾಗಿತ್ತಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂಥ ಮೇನ್ ಹಳ್ಳ ಇದು. ಈ ಹಳ್ಳದಲ್ಲಿ ಕಾಮಗಾರಿ ಮಾಡ್ಬೇಕಾಗಿತ್ತು ಅವರು. ಇಂಥ ಒಂದು ಕಾಮಗಾರಿ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ 2 ಎಕರೆ 3 ಎಕರೆ 4 ಎಕರೆ ಜಮೀನುದಾರಿಗೆ ರೈತರಿಗೆ ನೀರಿನ ಅನುಕೂಲ ಆಗುತ್ತದೆ, ಕೊಳವೆ ಬಾವಿಗಳಿಗೆ ನೀರು ಬರ್ತದ. ಆದ್ರೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ರಾಜುಗೌಡ ಅಂತಕ್ಕಂಥ ದೇವರಿಪ್ರಿಯ ಮತಕ್ಷೇತ್ರದ ರಾಜುಗೌಡ ಪಾಟೀಲ್ ಅವರು ಈ ಒಂದು ರೈತ ವಿರೋಧಿ ಶಾಸಕ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ರೈತ ವಿರೋಧಿ ಶಾಸಕ ಆಗ್ತಾನಪ್ಪ ಅಂದ್ರ, ರೈತರಿಗೆ ಇವತ್ತ ಹೊಟ್ಟೆ ಮೇಲೆ ಯಾರಾದ್ರೂ ಬರೆ ಕೊಟ್ಟಿರ್ತಕ್ಕಂಥ ಶಾಸಕ ಇದ್ರ ಅದು ದೇವರಿಪ್ರಿಯ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ್ರು ಇವತ್ತ ನಿಮಗೆ ಶಾಸಕ ಮಾಡಿರ್ತಕ್ಕಂಥದ್ದು ರೈತರು. ಒಬ್ಬ ಪ್ರಭಾವಿ 60 ಎಕರೆ ಮತ್ತು ರಾಜಕೀಯ ಪ್ರಭಾವಿ ವ್ಯಕ್ತಿ ಮಾಡಿಲ್ಲ ನಿಮ್ಗ. ಅಂತ ರೈತರಿಗೆ ಇವತ್ತು ಸರ್ಕಾರದಲ್ಲಿ ಅನುದಾನವಿಲ್ಲ, ಗ್ಯಾರಂಟಿಗಳಿಗೆ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ತೀರಿ. ಜನಗಳಿಗೆ, ಸಾಮಾನ್ಯ ಜನರಿಗೆ 3 ಕೋಟಿ 80 ಲಕ್ಷ ರೂಪಾಯಿ ಕಾಮಗಾರಿ ಇವತ್ತ ಒಂದು ಕದ್ದು ಮುಚ್ಚಿ ಟೆಂಡರ್ ಅನ್ನು ಮಾಡಿಸಿ ಇವತ್ತು ಅಲ್ಲಿ ಗುದ್ಲಿ ಪೂಜೆ ಮಾಡದೆ ಒಬ್ಬ ಪ್ರಭಾವಿ ರಾಜಕಾರಣಿಯ ಮಾತು ಕೇಳಿ ನೀವೇನ್ ಮಾಡ್ತಾ ಇದ್ದೀರಪ್ಪ ಅಂದ್ರ, ಅಲ್ಲಿ ನಾಲೆ ಅಂತ ಇದೆ, ನಾಯಿ ನಾಲೆ ಅಂತ ಬರ್ತದಲ್ಲಿ, ಅಂತ ಒಂದು ಚರಂಡಿ ಅಂತಕ್ಕಂಥ ಒಂದು ನಾಯಿ ನಾಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ಖಂಡಿತವಾಗಿ ರಾಜುಗೌಡ್ರವರಿಗೆ ಭೀಮರಾಜ್ ಸೈನ್ಯ ಖಂಡಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಚೌಧರಿ ಅವರು ಸೆಕ್ಷನ್ ಆಫೀಸರ್ ಇದ್ದಾರೆ ಇದಕ್ಕೆ. ಆ ಚೌಧರಿ ಅವರು ಒಬ್ಬ ರಾಜಕೀಯ ಮುಖಂಡನ ಗುಲಾಮನಾಗಿ, ಒಬ್ಬ ಶಾಸಕನ ಗುಲಾಮನಾಗಿ ಇವತ್ತು ತನಗೆ ಮನಸ್ಸಿಗೆ ಬಂದಂತೆ ಒಂದು ಎಸ್ಟಿಮೇಟ್ಗಳನ್ನು ಮಾಡಿ ಇವತ್ತ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಅಧಿಕಾರಿ. ಅವನಿಗೆ ಸಾಕಷ್ಟು ಸಲ ನಾವು ಫೋನ್ಗಳ ಮೂಲಕ ಸಂಪರ್ಕ ಮಾಡಿದ್ರೆ ಅವನು ಫೋನ್ ಬಂದಿಟ್ಟು ಇವತ್ತ ಈ ಕೆಲಸವನ್ನು ಪೂರ್ಣಗೊಳಿಸಿ ಅವರಿಗೆ ಬಿಲ್ ಮಾಡ್ತಕ್ಕಂಥ ಒಂದು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ AW ಆಗಿರ್ತಕ್ಕಂಥ ಸಂದೀಪ್ ಅವರು ಕೂಡ ಇದಕ್ಕೆ ಕೈವಾಡವಿದ್ದಾರೆ. ಇವತ್ತ ಇಂಡಿ ವಿಭಾಗ ಅಧಿಕಾರಿ ಆಗಿರ್ತಕ್ಕಂಥ ಸಂದೀಪ್ ಅವರಿಗೆ ನಾನು ಒಂದು ಮಾತನ್ನು ಕೇಳಿದೆ, ಸರ್ ನೀವು ಈ ಕಾಮಗಾರಿಯನ್ನು ನೋಡಿದ್ದೀರಾ? ಈ ಕಾಮಗಾರಿಗೆ ವಿಸಿಟ್ ಮಾಡಿದ್ದೀರಾ ಅಂತ ಕೇಳಿದಾಗ ನಾನು ಈ ಕಾಮಗಾರಿಗೆ ವಿಸಿಟ್ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾನೆ. ಈ ಕಾಮಗಾರಿಗೆ ವಿಸಿಟ್ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿನೇ ವಿಸಿಟ್ ಮಾಡಿಲ್ಲ ಅಂದ್ರ ಇವತ್ತು ಇದರಲ್ಲಿ ಅವ್ಯವಹಾರ ಇದೇ ಇಲ್ಲ, ಇದಕ್ಕೆ ರಾಜಕೀಯ ಒಂದು ಹುನ್ನಾರ ಇದೇ ಇಲ್ಲ. ಇವತ್ತ ರಾಜುಗೌಡ್ರು ಇವತ್ತ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಜುಗೌಡ್ರೆ ನೀವು ರೈತರಿಗೆ ಮಾಡಿರ್ತಕ್ಕಂಥ ಮೋಸವನ್ನು
ನಿಮಗೆ ರೈತರೇ ತಕ್ಕ ಉತ್ತರವನ್ನು ಕೊಡುವಂತ ಕಾಲ ಬಂದೇ ಬರ್ತದ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜುಗೌಡ್ರೆ ನಿಮ್ಗೆ ಅಧಿಕಾರಿಗಳು ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜುಗೌಡ್ರೆ ಇಲ್ಲಿ ಮಾಡಂದಾರ ಕೆಲಸ ನಾ ಮಾಡ್ಲಕತ್ತೀನಿ, ನಾನು ರಾಜುಗೌಡ್ರು ಹೇಳ್ದಂಗೆ ನಾನು ಕೆಲಸ ಮಾಡವ ಅಂತಕ್ಕಂಥ ಒಬ್ಬ ಸಂದೀಪ್ ಅಂತಕ್ಕಂಥ ಒಬ್ಬ ಅಧಿಕಾರಿ ನಿಮ್ಗೆ ಈ ತರ ಒಂದು ಹೇಳಿಕೆ ನೀಡ್ತಾ ಇದ್ದಾನೆ. ಅದಕ್ಕೆ ಅಧಿಕಾರಿಗಳು ಇವತ್ತ ಒಂದು ಶಾಸಕರ ಗುಲಾಮಗಿರಿಯಾಗಿ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಹಿತದೃಷ್ಟಿಯಿಂದ, ರೈತರ ಅನುಕೂಲಕ್ಕಾಗಿ, ರೈತರಿಗೆ ನೀರಾವರಿ ಮಾಡ್ಬೇಕಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಭೀಮರಾಜ್ ಸೇನೆಯಿಂದ ಖಂಡಿತವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಈ ಸಂಬಂಧಪಟ್ಟಂತ ಮೇಲಧಿಕಾರಿಗಳನ್ನು ಇದನ್ನು ಕುಲಂಕುಷಿತವಾಗಿ ಒಂದು ತನಿಖೆಯನ್ನು ಮಾಡಿ ಅಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಕಾನೂನ ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿಯಾಗಿ ಅವರಿಗೆ ಅಮಾನತುಗೊಳಿಸಬೇಕು. ಮತ್ತೆ ಈ ಕಾಮಗಾರಿಯನ್ನು ಪುನಃ ರದ್ದುಪಡಿಸಿ ಈ ಒಂದು ರೈತರಿಗೆ ಅನುಕೂಲ ಆಗುವತಕ್ಕಂಥ ಈ ಹಳ್ಳದಲ್ಲಿ ಕಾಮಗಾರಿಯನ್ನು ಚಾಲನೆ ಮಾಡ್ಬೇಕು. ಅದೇ ರಾಜುಗೌಡ್ರು ಈಗ ಇಲ್ಲಿ ಗುದ್ದಲಿ ಪೂಜೆ ಮಾಡ್ಬೇಕು, ಗುದ್ದಲಿ ಪೂಜೆ ಮಾಡಿ ಪುನಃ ಒಂದು ಹೊಸ ಕಾಮಗಾರಿಯನ್ನು ಪ್ರಾರಂಭಗೊಳ್ಳಬೇಕು. ಇದು ಸ್ವಂತ ಕಾಮಗಾರಿ ಅಂತ ಹೇಳ್ತಾ ಇದ್ದಾನೆ ಅವನು, ಇದು ಸರ್ಕಾರದ ಕಾಮಗಾರಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ಸಾಕಷ್ಟು ಸಲ ಮನವಿ ಕೊಟ್ಟಿದಾಗ ಆ ಅಧಿಕಾರಿಗಳ ಮುಂದೆ ನಾ ಸ್ವಂತ ಮಾಡ್ಕೊತೀನಿ ಅಂತ ಹೇಳ್ತಾನ. ಅಧಿಕಾರಿಗಳು ಈ ಕೆಲಸವನ್ನು ಸ್ವಂತ ಮಾಡ್ಕೊಂಡಿದ್ದೆ, ಆದ್ರೆ ಈ ಸರ್ಕಾರದ ಕೆಲಸ ಈ ರೈತರಿಗೆ ಅನುಕೂಲ ಆಗಲಿ ಕೆಲಸವನ್ನು ಮಾಡಿ ತೋರಿಸ್ಬೇಕು. ಒಂದು ವೇಳೆ ಮಾಡಿ ತೋರಿಸದೆ ಹೋದ್ರೆ ಆ ಭಾಗದ ಎಲ್ಲಾ ರೈತರನ್ನು ಕರೆದುಕೊಂಡು ನಾವು ಆ ನಡೆದಿರ್ತಕ್ಕಂಥ ಬಿಂಜಲಬಾಯಿಯ ಕಾಮಗಾರಿಯ ಮೂಲಕ, ಪಾದಯಾತ್ರೆಯ ಮೂಲಕ ಬಿಜಾಪುರದ ಸಣ್ಣ ನೀರಾವರಿ ಇಲಾಖೆ ಮುಂದೆ ಬಂದು ನಾವು ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಭೀಮರಾಜ್ ಸೇನೆಯಿಂದ ಎಚ್ಚರಿಕೆಯ ಮಾತನ್ನು ನೀಡುತ್ತಾ ನಮ್ಮ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ.